Hey guys, welcome back to my YouTube channel. ನಾನು ನಿಮ್ಮ ಮೈತ್ರಿ. ಸೊ ಇವತ್ತಿನ ವ್ಲಾಗ್ ಬಂದು ಸ್ವಲ್ಪ ಸ್ಪೆಷಲ್ ಬಿಕಾಸ್ ಇಟ್ಸ್ ಮೈ ಬರ್ಡೇ ವ್ಲಾಗ್ ಇದು. ಸೊ ಹಾಗಾಗಿ ಆ್ಯಂಡ್ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನನ್ನ ಬರ್ಡೇ ವ್ಲಾಗ್ನ ದಿನ ವ್ಲಾಗ್ ಮಾಡಬೇಕು ಹಾಕಬೇಕು ಅಂತ. ಇಷ್ಟು ವರ್ಷ ಆಗಿರಲಿಲ್ಲ. ಫೈನಲಿ ದಿಸ್ ಬರ್ಡೇ ಐ ಆಮ್ ಡೂಯಿಂಗ್ ಇಟ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಕ್ಚುಲಿ ಬೇರೆ ಏನೂ ಹಾಕೋಕ್ಕಾಗಲ್ಲ, ಕಾಲೇಜ್ಗೆ ಫಾರ್ಮಲ್ಸೇ ಹಾಕಬೇಕು. ಆ್ಯಂಡ್ 8 ಗಂಟೆಗೆ ಕಾಲೇಜ್ ಇದೆ. ಸೊ ಹಾಗಾಗಿ ಫಾರ್ಮಲ್ಸೇ ತೊಗೊಂಬಂದಿದ್ದೀನಿ ಹೊಸದು. ಸೊ ದಿಸ್ ಇಸ್ ದ ಔಟ್ಫಿಟ್. ಆ್ಯಂಡ್ ಇವಾಗ ರೆಡಿ ಆಗಿದ್ದೀನಿ. ಸ್ವಲ್ಪ ತಿಂಡಿ ತಿಂದ್ಕೊಂಡು ಕ್ಲಾಸಿಗೆ ಹೋಗಬೇಕು, ಹೊರಡೋಣ. ಆ್ಯಂಡ್ ಫಸ್ಟ್ ಬರ್ಡೇ ನಮ್ಮ ಪಪ್ಪ ಮಮ್ಮಿ ಇಲ್ಲದೆ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದು. ಎವ್ರಿ ಟೈಮ್ ನಾನು ಮನೆಗೆ ಹೋಗ್ತಾಯಿದ್ದೆ, ಇಲ್ಲಾಂದರೆ ಅವರೇ ಬರೋರು ಇಲ್ಲಿಗೆ. ಸಂಜೆ ಡಿನ್ನರ್ ಟೈಮ್ಗೆಲ್ಲ ಬಂದ್ಬಿಡೋರು. ಬಟ್ ಈ ಸತಿ ಆಗಲ್ಲ ಅಂತ ಹೇಳಿದ್ದಾರೆ ಬಿಕಾಸ್ ದೇ ಆರ್ ಈಸಿ ಲಿಟಲ್ ಬಿಟ್ ಆಫ್ ಆಫೀಸ್ ವರ್ಕ್ಸ್ ತುಂಬ ಇದೆ. ಸೊ ಹಾಗಾಗಿ ಬರೋಕ್ಕಾಗಲ್ಲ ಅಂತ ಹೇಳಿದರೆ ದಟ್ಸ್ ಫೈನ್, ಪರವಾಗಿಲ್ಲ. ನಾವೇನೋ ಓದೋದಕ್ಕೆ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಮನೆ ಬಿಟ್ಟು ಬಂದುಬಿಡ್ತೀವಿ. ಇದು ಏನಾದರೂ ಇದ್ದಾಗ ಇರಬೇಕಿತ್ತು ಅಂತ ಅನ್ಕೋತೀವಿ. ದಟ್ಸ್ ಆಲ್ ಫೈನ್. ಈಗ ಇದನ್ನೆಲ್ಲ ನಮ್ಮ ಅಮ್ಮಂಗೆ ಹೇಳಿದ್ರೆ ನಮ್ಮಮ್ಮ ಹೇಳ್ತಾರೆ ವಾಪಸ್ಸು, ನೀನೇ ಚೂಸ್ ಮಾಡ್ಕೊಂಡು ಹೋಗಿರೋದಲ್ವ ಕಾಲೇಜ್ನ ಅಂತ ಅಂದ್ಬಿಟ್ಟು. ಸೊ ಓಕೆ, ಇಟ್ಸ್ ಫೈನ್. ಹೋಗೋಣ. ಫ್ರೆಂಡ್ಸ್ ಎಲ್ಲಾದರೂ ತೋರಿಸ್ತೀನಿ, ಆದರೆ ಯಾರ್ಯಾರು ಸಿಗ್ತಾರೆ ಗೊತ್ತಿಲ್ಲ ಬಿಕಾಸ್ ಎಲ್ಲ ಸ್ಪೆಷಲೈಸೇಷನ್ ಮೇಲೆ ಸೆಗ್ರಿಗೇಟ್ ಆಗಿಬಿಟ್ಟಿದೆ. ಸೊ ನೋಡೋಣ ಯಾರ್ಯಾರು ಸಿಗ್ತಾರೆ, ಅವ್ರನ್ನೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಇದೆ ಗೈಸ್, ನಾನು 3 ವರ್ಷದಿಂದ ಕಿದ್ದವಾಗ್ತಾ ಇರೋ ಕಾಲೇಜು. ಇದು ಕೆಫೆಟೇರಿಯಾ. ಹೆವಿ ಗಾಳಿ ಇದೆ ಗೈಸ್. ಆ್ಯಂಡ್ ಕಾಲೇಜ್ನ ನಾನು ಜಾಸ್ತಿ ತೋರಿಸ್ತಾ ಇಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಬಿಕಾಸ್ ಇದು ಬರ್ಡೇ ವ್ಲಾಗ್ ಅಲ್ವಾ. ಸೊ ಜಾಸ್ತಿ ಬರ್ಡೇ ಬಗ್ಗೆ ತೋರಿಸ್ತೀನಿ, ನಾನು ಏನೇನು ಸೆಲೆಬ್ರೇಟ್ ಮಾಡಿದೆ, ಎಲ್ಲಿ ಹೋಗ್ತಾಯಿದ್ದೀನಿ ಅಂತ. ಸೊ ಕಾಲೇಜ್ನ ಇನ್ನೊಂದಿನ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ಗೈಸ್ ಬಂದಿದ್ದೀನಿ ರೂಮ್ಗೆ. ಆ್ಯಕ್ಚುಲಿ ಏನಂದರೆ ನಾನು ಬೆಳಗ್ಗೆ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ, 8 ಗಂಟೆಗೆ ಕಾಲೇಜ್ ಇದ್ದಿದ್ದರಿಂದ. ಸೊ ಹಾಗಾಗಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಇಟ್ಸ್ ಆಲ್ರೆಡಿ 3:30 ಆಗಿದೆ. ಸೊ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಈ ಸರಿ ಸ್ವಲ್ಪ ಸ್ಪೆಷಲ್, ಯಾಕಂದರೆ ಎಲ್ಲ ಬರ್ಡೇಸಲ್ಲೂ ಟೆಂಪಲ್ಗೆ ಹೋಗೋದು ಓಕೆ, ಇಟ್ ಈಸ್ ಅ ರಿಚುವಲ್ ಥಿಂಗ್. ಬಟ್ ಈ ಸತಿ ಸ್ಪೆಷಲ್ ಏನಕ್ಕೆ ಅಂತಂದರೆ ಐ ಆಮ್ ವೇರಿಂಗ್ ಅ ಸ್ಯಾರಿ. ಐ ಲವ್ ಸ್ಯಾರೀಸ್, ಆಯಿತಾ, ತುಂಬ ಇಷ್ಟ ನನಗೆ. ನಾನು ಅನ್ಕೋತಾನೆ ಇದ್ದೆ ನನ್ನ ಬರ್ಡೇಗೆ ಸ್ಯಾರೀಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬ ಅನ್ಕೋತಾ ಇದ್ದೆ. ಬಟ್ ಫೈನಲಿ ಈ ಸತಿ ನಮ್ಮಮ್ಮನೂ ಆಯಿತು ಉಟ್ಕೊಂಡೆ ಹೋಗು ನೀನು ಅಂತ ಅಂದ್ಬಿಟ್ಟು ಅಂದರು. ಆ್ಯಂಡ್ ಐ ಆಮ್ ಅ ಡೈ ಹಾರ್ಡ್ ಫ್ಯಾನ್ ಆಫ್ ಸ್ಯಾರೀಸ್ ಗೈಸ್. ಅಂದರೆ ಈಗಲೂ ನನ್ನ ಹತ್ರ ಆಲ್ಮೋಸ್ಟ್ ಎಷ್ಟೊಂದು ಸ್ಯಾರೀಸ್ ತೊಗೊಂಬಿಟ್ಟಿದ್ದೀನಿ ಆಲ್ರೆಡಿ. ಎಲ್ಲಿ ಹೋದ್ರೂ ಬಟ್ಟೆ ತರಕ್ಕೆ ಹೋದರೆ ಇಲ್ಲ ಅಂದರೆ ನಮ್ಮಮ್ಮ ಏನಾದರೂ ಹಬ್ಬಕ್ಕೆ ಏನಾದರೂ ಸ್ಯಾರೀಸ್ ತರಕ್ಕೆ ಹೋದರೆ ನನ್ನದೊಂದು ಸ್ಯಾರಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಇದು ಸ್ವಲ್ಪ ಜಾಸ್ತಿನೇ ಸ್ಪೆಷಲ್. ಏನಕ್ಕೆ ಅಂತ ಅಂದರೆ ನನ್ನ ತಮ್ಮ ನನಗೆ ಕೊಡಿಸಿರೋದು. ಆ್ಯಂಡ್ ತಮ್ಮ ಕೊಡಿಸಿರೋದು ಇನ್ ದ ಸೆನ್ಸ್ ಅವ್ನು ನನಗಿಂತ ಚಿಕ್ಕವನು, ಬಟ್ ಅವ್ನು ಪಾಕೆಟ್ ಮನಿನ ಎಲ್ಲ ಸೇವ್ ಮಾಡಿ ಅವನು ನನಗೆ ಗಿಫ್ಟ್ ಮಾಡಿರೋದು. ಆ್ಯಂಡ್ ಇಟ್ ಈಸ್ ಸೋ ಥಾಟ್ಫುಲ್. ಅವನು ಅದು ಇದು ಏನು ಬೇಕಾದರೂ ಕೊಡಿಸ್ಬೋದಾಗಿತ್ತು. ಅವನು ಯೋಚನೆ ಮಾಡಿ ಓಕೆ ನಮ್ಮ ಅಕ್ಕಂಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಅಂತೆಲ್ಲ ಯೋಚನೆ ಮಾಡಿ ಸ್ಯಾರಿ ಕೊಡಿಸಿದ್ದಾನೆ ನನಗೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಇದು ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸಿದ್ದಾನೆ ನನ್ನ ತಮ್ಮ. ಲವ್ ಯು ಬ್ರಾದ, ಲವ್ ಯು. ಖುಷಿ ಆಗುತ್ತೆ ನನಗೆ ಈ ಥರ ನನ್ನ ಬ್ಲಾಗಲ್ಲಿ ಲವ್ ಯು ಅಂದ್ಬಿಟ್ರೆ. ಸೊ ಅದಕ್ಕೆ ನಾನು ವೈಟ್ ಬ್ಲೌಸ್ನ ವಿತ್ ಗೋಲ್ಡ್ ಬಾರ್ಡರ್ ಇದೆ, ಗೋಲ್ಡನ್ ಕಲರ್ ಸಮ್ ಡಿಸೈನ್, ಅದನ್ನು ಮ್ಯಾಚ್ ಮಾಡಿದ್ದೀನಿ. ಈಗ ಉಟ್ಕೊಂಡು ಹೋಗಬೇಕು. ನನ್ನ ಫ್ರೆಂಡ್ಸ್ 4 ಗಂಟೆಗೆ ರೆಡಿ ಇರು ಹೋಗೋಣ ಅಂತ ಹೇಳಿದ್ದಾರೆ, ಅವ್ರು ಬರ್ತಾಯಿದ್ದಾರೆ. ಸೊ ಕಮಾನ್ ಲೆಟ್ಸ್ ಗೆಟ್ ರೆಡಿ. ಆಲ್ರೆಡಿ 3:30 ಆಯಿತು ಅನಿಸುತ್ತೆ. ಇಟ್ಸ್ ಶಾರ್ಪ್ 3:30 ಆಗಿದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೆಡಿ ಆಗಬೇಕು. ಮೇಕಪ್ ಏನು ಮಾಡ್ಕೊಳ್ಳಲ್ಲ ಬಿಕಾಸ್ ನಾನು ಮೇಕಪ್ ಅಂತಂದರೆ ಅಷ್ಟೇ, ನನ್ನದು ಸನ್ಸ್ಕ್ರೀನ್, ಲಿಪ್ಸ್ಟಿಕ್ಕು, ಬ್ಲಷ್ ಅಷ್ಟೇ ನಾನು ಹಾಕೋದು. ಅದೇ ನನಗೆ ನನ್ನ ಪಾಲಿನ ಮೇಕಪ್ ಅದೇ. ಸೊ ಹಾಗಾಗಿ ಏನಿಲ್ಲ ಬಿಕಾಸ್ ಇವಾಗ ಮತ್ತೆ ಸನ್ಸ್ಕ್ರೀನ್ ಹಾಕಿದ್ರೆ ಅದು ಬ್ಲೆಂಡಾಗಿ ನೀಟಾಗಿ ಕಾಣಿಸ್ಬೇಕು ಅನ್ನೋಕ್ಕೆ ಅದು ಹಾಫ್ ಆನ್ ಅವರ್ ಆಗೋಗುತ್ತೆ. ಸೊ ಹಾಗೆ ಜಸ್ಟ್ ಟಚಪ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ರೆಡಿ. ಆ್ಯಂಡ್ ರೆಡಿ ಆದಮೇಲೆ ಸಿಗ್ತೀನಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ಅಂತ
ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ. ನಡೀರಿ, ನಾನು ಬರ್ತೀನಿ. ಇದು ಆ್ಯಕ್ಚುಲಿ ಟೆಂಪಲ್ ನಾವು ಬಂದಿದ್ದು ವೆಂಕಟೇಶ್ವರ ಟೆಂಪಲ್ಲು. ಚೆನ್ನಾಗಿರೋದೇ ಸಿಕ್ತು. ಮುಗಿಸ್ಕೊಂಡ್ವಿ, ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ವಾಪಸ್. ಮಳೆ ಬೇರೆ ಸ್ಟಾರ್ಟ್ ಆಗ್ತದೆ, ಸೊ ಬೇಗ ಬೇಗ ಹೋಗ್ಬೇಡ ಅಂತ ಹೊರಟಿದ್ದೀವಿ. ದಿಸ್ ಇಸ್ ದ ಟೆಂಪಲ್. ಓಕೆ, ಲೆಟ್ಸ್ ಗೋ. ಸೊ ಗೈಸ್, ಆಯಿತು ಇವತ್ತಿನ ಡೇ. ಆ್ಯಂಡ್ ಇಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ಬೇಗ ಆಯಿತು, ಬಟ್ ಇನ್ನೊಂದು ಅದೇ ಅಪ್ಪ ಅಮ್ಮ ಬಂದಿದ್ದರೆ ಸ್ವಲ್ಪ ಇನ್ನೂ ಎಕ್ಸ್ಟೆಂಡ್ ಆಗ್ತಾಯಿತ್ತು, ಒಂದು ನೈಟ್ 11 o'clockವರೆಗೂ. ಇವಾಗ ಇದು 6 o'clock. ಸೊ ಇಷ್ಟೊತ್ತಿಗೆ ಮುಗಿದೋಯ್ತು ನನ್ನ ಬರ್ಡೇ ಇವತ್ತು. ಆ್ಯಂಡ್ ಐ ಮಿಸ್ ಮೈ ಫಾದರ್ ಆ್ಯಂಡ್ ಮದರ್ ಬೋತ್. ಆ್ಯಂಡ್ ಇನ್ನೊಂದೇನೆಂದರೆ, ಮಧ್ಯದಲ್ಲಿ ನನ್ನ ಫ್ರೆಂಡ್ಸು ಅನ್ಎಕ್ಸ್ಪೆಕ್ಟೆಡಾಗಿ ಕೇಕ್ ಕಟ್ ಮಾಡಿಸಿದ್ರು. ನಾನು ಹೇಳಿದೆ ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ಇತ್ತು ಅಂತ, ಅಂದರೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ. ಬಟ್ ಮೇ ಬಿ ಏನೋ ಗೊತ್ತಿಲ್ಲ, ಈ ಸರ್ತಿ ನಾನು ಸ್ಯಾರಿಲೇ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಮಧ್ಯ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಕಟ್ ಮಾಡಿಸೋರೆ. ಎಲ್ಲರೂ ಸಡನ್ನಾಗಿ ಬಂದುಬಿಟ್ಟು ಕೇಕ್ ಕಟ್ ಮಾಡಿಸಿದ್ರು. ಆ್ಯಂಡ್ ಟು ಬಿ ಸರ್ಪ್ರೈಸ್ಡ್, ಆ್ಯಕ್ಚುಲಿ ಸರ್ಪ್ರೈಸ್ ಆದೆ, ಬಿಕಾಸ್ ಆ ಕೇಕ್ನ ನಮ್ಮಮ್ಮ ಕಲಿಸಿರೋದು. ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ತೊಗೊಂಬ ಸರ್ಪ್ರೈಸ್ ಮಾಡು ಅವಳಿಗೆ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡಿ ತರಿಸಿರೋದು. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾಯಿದ್ದೆ. ಆ್ಯಂಡ್ ನಮ್ಮ ಅಪ್ಪನೂ ಆಫೀಸಲ್ಲಿದ್ದಾರೆ, ಸೊ ಅವರು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ನನ್ನನ್ನು. ಬೆಳಗ್ಗೆಯಿಂದ ಫೋನಲ್ಲೇ ಮಾತಾಡ್ತಾ ಇರೋದು, ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇರೋದು. ಆ್ಯಂಡ್ ಖುಷಿ ಆಯಿತು ನನಗೆ ಇವತ್ತು. ದೇವಸ್ಥಾನಕ್ಕೆ ಹೋಗಿದ್ದಾಗಿರ್ಬೋದು, ಆ್ಯಂಡ್ ಸ್ಯಾರಿ ಉಟ್ಟಿದ್ದು ಮೇನ್ ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ದು. ಫ್ರೆಂಡ್ಸ್ನೆಲ್ಲ ಸ್ಪೆಸಿಫಿಕ್ಕಾಗಿ ಇಂಟ್ರಡ್ಯೂಸ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಬರೋ ವೀಡಿಯೋಸಲ್ಲಿ ಅಫ್ಕೋರ್ಸ್ ಇಂಟ್ರಡ್ಯೂಸ್ ಮಾಡ್ತೀನಿ. ದೇ ಆರ್ ಆಲ್ಸೋ ವೇಟಿಂಗ್ ಟು ಗೆಟ್ ಇಂಟ್ರಡ್ಯೂಸ್ಡ್ ಇನ್ ದ ವೀಡಿಯೋಸ್. ಸೊ ಇಂಟ್ರಡ್ಯೂಸ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಕ್ಲಾಸಸ್ ಇತ್ತು, ಆ್ಯಂಡ್ ಸೀರಿಯಸ್ ಕ್ಲಾಸಸ್ ಇದ್ದಿದ್ದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮಧ್ಯ ಸ್ವಲ್ಪ ಮೀಟಿಂಗ್ಸ್ ಇತ್ತು. ನಮ್ಮದು ಮಾಕ್ ಇಂಟರ್ವ್ಯೂ ಬೇರೆ ಬರ್ತಾಯಿದೆ, ಅದಕ್ಕೆ ಅರ್ಧ ಮೀಟಿಂಗ್ ಕರೆದ್ರು. ಆವಾಗ ಮಾಡೋಣ ಅಂದ್ಕೊಂಡಿದ್ದೆ 12 ಮೇಲೆ, ಅವಾಗೆಲ್ಲರೂ ಸಿಕ್ಕಿದ್ರು. ಬಟ್ ಅದಾದಮೇಲೆ ನಮ್ಮದು ಅದೇ ಇಂಟರ್ವ್ಯೂ ಬರ್ತಾಯಿದೆ, ಸೊ ಅದಕ್ಕೆ ಒಂದು ಸ್ವಲ್ಪ ಮೀಟಿಂಗ್ ಕರೆದ್ರು. ಅದಾದಮೇಲೆ ಎಲ್ಲರೂ ಡಿಸ್ಪ್ಯಾಚ್ ಆಗೋದ್ವಿ. ಅದಾದಮೇಲೆ ಮತ್ತೆ ನನಗೆ 1 hour CR ಮೀಟಿಂಗ್ ಬೇರೆ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಹಾಫ್ ಆನ್ ಅವರಲ್ಲಿ ರೆಡಿಯಾಗಿ ಹೆಂಗೆ ಹೋಗಿ ಹೆಂಗೆ ಬಂದೆ, ಹೆಂಗೆ ವೀಡಿಯೋಸ್ ತೊಗೊಂಡೆ, ಹೆಂಗೆ ಫೋಟೋಸ್ ತೊಗೊಂಡೆ, ಏನೂ ಗೊತ್ತಿಲ್ಲ. ಎಲ್ಲ ಟಕ್ ಅಂತ 3 hours ಹೆಂಗೆ ಕಳೀತಂತಲೇ ಗೊತ್ತಾಗಲಿಲ್ಲ. ಇಟ್ ವಾಸ್ ನೈಸ್. ಸೊ ದಿಸ್ ವಾಸ್ ಮೈ ಬರ್ಡೇ ವ್ಲಾಗ್. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಎಲ್ಲನೂ ತೋರಿಸ್ತೀನಿ, ಈವನ್ ಕಾಲೇಜ್ನೂ ತೋರಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.